ದಾಕ್ಷಿಣ್ಯ ಕೊಟ್ಟೆ, ಪಕ್ಕದಲ್ಲಿ ಕೂತಿದ್ಲು, ಕೊಡದೇ ಇದ್ರೆ ರುಕ್ಮಿಣಿ ಏನೋ ಅನ್ಕೋತಾಳೆ ಅಂತ ನಂಗೆ ನಿಂಗೆ ಕೊಡಬೇಕು ಅಂತ ಇಷ್ಟ ಇತ್ತು. ಇಂಥ ಮಾತುಗಳೇ ಆಡಿ ನೀವು. ಪ್ರಸೀದೈಕಾಪರಾಧಮ್ಮೆ, ನನ್ನ ಅಪರಾಧ ಕ್ಷಮಿಸ್ಬಿಡ್ತೀಯ? ಕ್ಷಮಿಸೋದೇನಿಲ್ಲ ಬಿಡಿ, ಹೇಗೂ ಗಿಡ ಕೊಡಿಸ್ತೀವಿ ಎಂದೇ ಇರಲ್ಲ, ಆಯ್ತು ಬರೋಣ ನಡೀರಿ ಅಂತ. ಪಾರಿಜಾತಕ ಪುಷ್ಪಾಣಿ ಯದೀಚ್ಛಸ್ಯ ಅತಿಕೋಪನೆ. ಅತಿಕೋಪನೆ ಅಂತ ಅವಳಿಗೆ ಸಂಬೋಧನೆ. ಏನಮ್ಮ ಕೋಪಿಷ್ಟ ಬಾಯಿ, ನಿಂಗೆ ಪಾರಿಜಾತ ವೃಕ್ಷನೇ ಬೇಕಾ? ನೀವು ಹೀಗಲ್ಲ ಅಂದರೆ ನನಗೆ ಬೇಡ ಅನ್ನಲ್ಲ, ಅದನ್ನೇ ಬಾ ಶಾಂತಾಬಾಯಿ ಅಂತಂದ. ಇದು ಕಷ್ಟ. ಈ ತುಂಬ ಕೋಪ ಮಾಡ್ಕೊಂಡವ್ರಿಗೆ ಯಾಕೆ ಇಷ್ಟು ಶಾಂತವಾಗಿದ್ದೀರಿ? ಇದೇ ನೋಡ್ರಿ ತಲೆ ಹರಟೆ ಬೇಡ ಅನ್ನೋದು ಅಂತ. ಕೋಪಿಷ್ಟ್ರು ಅಂದರೂ ಬೇಜಾರು ಮಾಡ್ಕೋತಾರೆ, ಶಾಂತಾಬಾಯಿ ಅಂದ್ರೆ ಕಷ್ಟವೇ ಅದು. ತದಾ ದಾಸ್ಯತಿ ಶುಶ್ರೋಣಿ ಸತ್ಯಮೇತದ್ ಬ್ರವೀಮ್ಯಹಂ. ಸ್ವರ್ಗಸ್ವ ಅಷ್ಟೊತ್ತಿಗೆ ಇಂದ್ರನೂ ಬಂದ. ಏನಪ್ಪ ಇಂದ್ರ ಬಂದು, ಏನು ನಮ್ಮ ಕರ್ಮೋ ಏನೋ, ನಮ್ಮ ಅಮ್ಮ ಬೆಂಡಾಲೆ ಬಿಚ್ಚಿಟ್ಟಿದ್ರೆ ಅದು ಹೊಡ್ಕೊಂಡು ಹೊಟ್ಟೋಗ್ಯಾನ ನರಕಾಸುರ. ಅದಿತಿ ದೇವಿದು ನಿಮ್ಮಮ್ಮನೂ ಹೌದು, ವಾಮನ ಅವತಾರದಲ್ಲಿ. ನೀನು ಬಂದು ಅದನ್ನು ನರಕಾಸುರನಿಂದ ಕಿತ್ಕೊಡ್ಬೇಕು, ನೀನೇ ಹೋಗು ಅಂದರೆ ಅವನ ಜೊತೆ ಯುದ್ಧ ಮಾಡ್ಲಿಕ್ಕೆ ಆಗಲ್ಲಪ್ಪ. ಅದೇ 108 ಅವನು ಮೊದಲು ಗಿರಿದುರ್ಗ, ಜಲದುರ್ಗ, ಆಮೇಲೆ ಅವನು ಊರೊಳಗೆ ಹೋಗ್ಬೇಕು ಅಂದರೆ ಮೇಲಿಂದೆಲ್ಲ ಕತ್ತಿ ತಾನಾಗೆ ಬೀಳೋದಂತ. ಮುರಾಸುರ ಅಂತ ಒಬ್ಬ, ಅವನು ಮಾಡಿಟ್ಬಿಟ್ಟಿದ್ದ. ಮುರಾಸುರನ ಪಾಶಗಳು. ನಮಗಾಗಲ್ಲ ಸ್ವಾಮಿ, ಆಯ್ತು ನಾನು ನಮ್ಮ ಮಿಸ್ಸಸ್ ಇಬ್ಬರು ಬರ್ತೀವಿ ನಡಿ ಅಂತ ಹೇಳಿ ಪ್ರಯಾಣೆ ಗರುಡಾರೂಢಂ ಪಾರಿಜಾತ ಹರಂ ಹರಿಂ. ಸತ್ಯಭಾಮ ಸಮೇತ ಬಂದ. ಇವನನ್ನು ಕೊಂದು ಹಾಕಿ ನರಕಾಸುರ ಯದ್ಯಪಿ ದೇವರ ಮಗನೇ, ವರಾಹದೇವರ ಮಗ ಅವನು, ಭೂದೇವಿ ವರಾಹದೇವರ ಮಗ. ಅವನನ್ನು ಸಂಹಾರ ಮಾಡಿ ಅವನ ಮಗನಿಗೆ ಭಗದತ್ತ ಅನ್ನೋನಿಗೆ ಇದನ್ನು ಕೊಟ್ಟು ಪರಮಾತ್ಮ ಬಂದ. ಸೀದ ಮೇಲೆ ಬಂದ್ಯಾನೆ. ಮೇಲೆ ಬಂದ ಮೇಲೆ ಕರ್ಣಕುಂಡಲ ಕೊಟ್ಟ, ಅಲ್ಲೇ ಇತ್ತು. ಆ ಪಾರಿಜಾತವನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಮತ್ತೆ ಈ ದೇವತೆಗಳು ಯುದ್ಧ ಮಾಡ್ಯಾರೆ. ತೊಗೊಂಡು ಹೋಗಬೇಡ, ದೇವರನ್ನು ನಿಮ್ಮ ಅಕ್ಕಕ್ಕೆ ಇಷ್ಟಾಕ, ಎಲ್ಲವೂ ನಂದೇನೋ, ಪಾರಿಜಾತ ವೃಕ್ಷ ಅಲ್ಲ, ಪಾರಿಜಾತಕ್ಕೆ ಅಂತ ಸೊಬಗು ಕೊಟ್ಟೋನು ನಾನು. ಇಲ್ಲಿ ಹೇಳೋ ಪಾರಿಜಾತ ಬೇರೆ, ಇಲ್ಲಿ ಅದೇನು ರತ್ನ ಮುತ್ತು ವಜ್ರ ವೈಡೂರ್ಯಗಳೆಲ್ಲ ಇರೋದಂಥದ್ದು, ಹೂವೆಲ್ಲ ಇನ್ಬಿಲ್ಟ್ ಅಂಥದ್ದು. ಇಲ್ಲಿ ಲೋಕಲ್ ಅದು ಸಿಗೋದು ಭಾರಿ. ಅದು ಇಲ್ಲ ಇಲ್ಲೇನು ಶಾಪ ಗೀಪ ಏನಿಲ್ಲ, ಇಲ್ಲಿದ್ದು ಬಾಡತ್ತೆ. ಇಲ್ಲಿ ಹೇಳಿರೋ ಹೌದು ಬೇಗ ಬಾಡತ್ತೆ. ಆದರೆ ಕಿತ್ಕೊಂಬರೋ ಸುಲಭ. ಪಕ್ಕದ ಮನೆ ಗಿಡ ಅಲ್ಲಾಡಿಸ್ಬಿಟ್ರೆ ಬಿದ್ದೋಗಿರತ್ತೆ. ಬೆಳಗ್ಗೆ ಬಂದು ಕೇಳೋದು, ಹೌದು ಅವ್ರ ಮನೆಗೆ ಹೋಗಿ ಕೇಳೋದು, ಏನು ಹೂವೇ ಬಿಡಲ್ಲ? ಅಯ್ಯೋ ಬಿಟ್ಟಿರತ್ತಮ್ಮ, ಪಕ್ಕದವ್ರು ಬಿಡಲ್ಲ ಅಂದ್ರು ಅವರು. ಹಾಗಾಗಿ ಬಿಡಲ್ಲ ಅಲ್ಲ, ಪಕ್ಕದವ್ರು ಬಿಡಲ್ಲ ಅಂತ. ಪಾರಿಜಾತ ಇಲ್ಲಿದು ಬೇರೆನೆ. ಅದಾದ ಮೇಲೆ ಇಲ್ಲಿ ತುಂಬ ವರ್ಣನೆ ಮಾಡ್ಯಾರೆ. ಆ ಪಾರಿಜಾತ ವೃಕ್ಷದ ಕೆಳಗೆ 2 ಇದು ಕೃಷ್ಣ ರುಕ್ಮಿಣಿ ಕೂಡೋ ಥರ ಇಲ್ಲೆಲ್ಲ ಪಾರ್ಕಲ್ಲಿ ಇರತ್ತಲ್ಲ ಬೆಂಚು, ಅದು 2 ಇರಬೇಕು, 3ನೇದು ಇರಬಾರ್ದು. ಯಾರೇ ಬಂದರೂ ನಾವು ಅದ್ರ ಮೇಲೆ ಕೂತಿರೋಣ, ನಿಂತ್ಕೊಂಡೇ ಮಾತಾಡ್ಬೇಕು. ರುಕ್ಮಿಣಿ ಬಂದಾಗ ಎಲ್ಲ ಒಂದಿನ ದೆಬ್ಬ ಅನ್ಬೇಕಾಗಿರ್ಬೇಕು. ಆಮೇಲೆ ಆ ಚೇರ್ ಇದೆಯಲ್ಲ, ನಾವು ಕೂತಾಗ ಮಾತ್ರ ಓಪನ್ ಆಗಬೇಕು. ಇನ್ಯಾರೇ ಬಂದರೂ ಅದು ಮಡಚ್ಕೊಂಡೇ ಇರಬೇಕು. ಈ ಥರದ್ದೆಲ್ಲ ವ್ಯವಸ್ಥೆ ಮಾಡಿದೆ ಅಂತಾರೆ ಸತ್ಯಭಾಮ. ತುಂಬ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಇದಾದ ಮೇಲೆ ಕೃಷ್ಣನ ಮಹತ್ವವನ್ನೆಲ್ಲ ಹೇಳಿ ನಂತರದಲ್ಲಿ ಇದೊಂದು ವ್ರತ ಇದೆ ರೀ, ಪತಿದಾನದ ವ್ರತ ಅಂತ. ಅಂದರೆ ದಾನ ಕೊಟ್ಬಿಟ್ಟು ಮತ್ತೆ ವಾಪಸ್ ತಗೋಬೇಕು. ದಾನ ಕೊಡೋದು ತುಂಬ ಜನ ಕಾಯ್ತಾ ಇದ್ರು. ಸತ್ಯಭಾಮ ಇಲ್ಲಿ ಆ ವ್ರತ ಇದೆ. ಸತ್ಯಭಾಮ ಏನು ಮಾಡಿದ್ಲು, ನಾರದರಿಗೆ ಪತಿದಾನವನ್ನು ಕೊಟ್ಟ ಮೇಲೆ ಅದಕ್ಕೊಂದು ನಿಯಮ ಇದೆ. ಆ ಆಚಾರ್ಯ ಏನು ಕೇಳ್ತಾರೋ ಈಕ್ವಲೆಂಟು ಅದನ್ನು ಕೊಟ್ಟು ಕೃಷ್ಣನನ್ನು ಒಂದು ಇದರಲ್ಲಿ ಕೂಡಿಸೋದು, ಅದಕ್ಕೆ ತಕ್ಕ ಹಾಗೆ ದವಸವೋ ಧಾನ್ಯವೋ ಬೆಳ್ಳಿಯೋ ಬಂಗಾರವೋ ಹಾಕಿ ತುಲಾಭಾರ ಮಾಡಿ ಕೊಡೋದು ಅಂತ ಉಂಟು. ಇವರೇನು ಮಾಡಿದರು, ನಾರದರು ಪತಿದಾನ ಕೊಟ್ಟ ಮೇಲೆ ಕೃಷ್ಣ ಬಂದ್ಬಿಡು ಅಂದರು. ಸತ್ಯಭಾಮ ಅಂದು, ಹಿಂಗೆ ಮಾಡಬಾರ್ದು ಸರ್, ನೀವೇನಾದರೂ ಕೇಳೋದು ಬಿಟ್ಬಿಟ್ಟು ನಂಗೆ ದಾನ ಕೊಟ್ಟ ಮೇಲೆ ನಂದು ಅಂದರು. ಅದಕ್ಕೆ ಆಲ್ಟರ್ನೇಟ್ ತೊಗೊಳ್ಳೇಬೇಕು ಅಂತ ನಿಯಮ ಏನಿಲ್ಲ ಅಂತ. ನೀವು ಆಲ್ಟರ್ನೇಟ್ ತೊಗೋತೀರಿ, ನಾ ದಾನ ಕೊಟ್ಟೆ, ಇಲ್ಲ ನಮ್ಮ ಯಜಮಾನರು ಬೇಕು, ಸರಿ ತುಲಾದಲ್ಲಿ ಕೂಡಿಸು. ಏನೇನು ಹಾಕೋದು?
ಹಾಕು ಬೆಳ್ಳಿ ಬಂಗಾರ, ಏನು ಮಾಡಿದ್ರು ಈ ಕಡೆ ಜಗ್ಗಲೇ ಇಲ್ಲ. ಕಡೆಗೆ ರುಕ್ಮಿಣಿಯನ್ನು ಕರೆದು, ರುಕ್ಮಿಣಿ ನೀ ಹಾಕು, ಒಂದು ತುಳಸಿ ದಳ ಹಾಕಿದ್ರೆ ಮೇಲೆ ಬಂತು, ಅದಕ್ಕೆ ಆ ತುಳಸಿಗೆ ಸಮಾನವಾದದ್ದು ಯಾವುದೂ ಇಲ್ಲ ಅಂತ. ಎಲ್ಲಿ ಬೆಳ್ಳಿ ಬಂಗಾರ ಅದರ ಮುಂದಲ್ಲ. ಅಂತೂ ಕೃಷ್ಣನನ್ನು ಮತ್ತೆ ಬಿಡಿಸಿಕೊಂಡು ಇದಾದ ಮೇಲೆ ಕೆಲವು ವ್ರತಗಳನ್ನು ಹೇಳಿದ್ದಾರೆ. ಈ ಯಾರೇ ವ್ರತವನ್ನು ಮಾಡಬೇಕಾದ್ರೆ ಉಮಾದೇವಿಗೂ ಮತ್ತು ಇವ್ರಿಗೆಲ್ಲ ಒಂದು ಸಂವಾದ ನಡೆದಿದೆ. ವ್ರತ ನಿಯಮಗಳನ್ನು ಹೆಣ್ಣು ಮಕ್ಕಳು ಮಾಡಬೇಕಾದ್ರೆ ಮೊದಲು ಪರ್ಮಿಷನ್ನು ಗಂಡನ್ನು ಕೇಳಬೇಕಂತೆ. ನಾನು ಏಕಾದಶಿ ಮಾಡಬೇಕು ಅಂತ ನೀವು ಪರ್ಮಿಷನ್ ಕೊಡಿ. ಏಕಾದಶಿಯಿಂದ ಆರಂಭ ಮಾಡಿಕೊಂಡು ಅವನು ಹೂ ಅಂದರೆ ಮಾಡಬೇಕು, ಇಲ್ಲಾಂದರೆ ಮಾಡಬಾರ್ದಂತೆ. ಅಂದರೆ ಅವನು ಹೂ ಅನ್ನೋ ಥರನೇ ಇವರು ಕೇಳಬೇಕು. 1 ಗಂಟೆ ಮೊದಲೆಲ್ಲ ಹೇಳಿ, ನಾಳೆ ಏಕಾದಶಿ ಬರ್ತಾ ಇದೆ, ಏನಾಗತ್ತೋ ಏನೋ, ದ್ವಾಸಿನ ಇರ್ತೀನೋ ಇಲ್ಲೋ, ನೀವು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಳ್ಳಿ, ಯಾಕಂದರೆ ನನಗೆ ಗೊತ್ತಲ್ಲ ಉಪವಾಸ ಇದ್ದರೆ ಆಗಲ್ಲ, ಬಟ್ ಬಿಡೋ ಹಾಗಿಲ್ಲ, ನಾ ಮಾಡಬೇಕು ಅಂತೇಳಿ, ನೀವು ಹೂ ಅಂದರೆ ಮಾಡ್ತೀನಿ, ನೀ ಇಷ್ಟೊತ್ತು ಹೇಳಿದ್ಮೇಲೆ ಸರ್ವತಾ ಮಾಡಬೇಡ, ನಾನೇ ನಿಂಗೆ ಫಲಾರ ಬೇಕಾದ್ರೆ ಮಾಡಿ ಸಾಯ್ತೇನೆ, ನೀವು ಹೇಳಬೇಡ, ಒಂದ ಏಕಾದಶಿ ಮಾಡು, ಇಲ್ಲಾಂದರೆ ಇಷ್ಟುದ್ದ ಹೇಳಬೇಡ, ಅದಕ್ಕೆ ನಾಳೆ ಇರ್ತೀನೋ ಇಲ್ಲೋ, ಏನಾಗತ್ತೋ ಏನೋ, ಎಲ್ಲರಿಗೂ ಕರೆಸ್ಬಿಡು ಅಂಥೇಳಿ. ಮತ್ತು ಯಾವುದೇ ವ್ರತ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನದಿಯಲ್ಲಿ ಸ್ನಾನ ಮಾಡಿ ವ್ರತವನ್ನು ಆರಂಭ ಮಾಡಬೇಕು ಅಂತ ಇದೆ. ಆದರೆ ಎಲ್ಲರಿಗೂ ನದಿಗೆ ಹೋಗ್ಲಿಕ್ಕಾಗಲ್ಲ, ನದಿ ತೀರದಲ್ಲಿ ಇರಲಿಕ್ಕಾಗಲ್ಲ. ಅದಕ್ಕೆ ಹರಿವಂಶ ಮತ್ತು ಮಹಾಭಾರತವೂ ಹೇಳುತ್ತೆ. ಇಲ್ಲಿ ಹರಿವಂಶದಲ್ಲಿ ಒಂದು ತುಂಬ ಉಪಕಾರದ ಕೆಲಸ ಹೇಳಿದ್ದಾರೆ. ಈ ಗೋವಿನ ಬಲಕೊಂಬು ಇರುತ್ತಲ್ಲ, ಕೊಂಬು, ಬಲದ ಕೊಂಬಿಗೆ ಏನಾದರೂ ಒಂಚೂರು ನೀರನ್ನು ಹಾಕಿ ಅದನ್ನು ಒಂದು ತಂಬಿಗೆಯಲ್ಲಿ ಹಿಡಿದುಕೊಂಡ್ರೆ ಪ್ರಪಂಚದಲ್ಲಿರೋ ಎಲ್ಲ ತೀರ್ಥಗಳ ಸನ್ನಿಧಾನ ಅದರಲ್ಲಿ ಇದೆಯಂತೆ. ಎಲ್ಲ ತೀರ್ಥಗಳಲ್ಲೂ ಸ್ನಾನ ಮಾಡಿದ ಆ ತೀರ್ಥವನ್ನು ಹಿಡಿದುಕೊಂಡು ಬಂದು ಗಂಡನಿಗೆ ಕೊಟ್ಟು ಗಂಡ ಪ್ರೋಕ್ಷಣೆ ಮಾಡಿ ಅದು ಸ್ನಾನ ಮಾಡುವ ನೀರಲ್ಲಿ ಬೆರೆಸಿದ್ರೆ ಇನ್ಯಾವ ತೀರ್ಥ ಬೇಡ, ಕ್ಷೇತ್ರ ಬೇಡ ಅಂತ ಪಾರ್ವತಿ ಹೇಳೋದು. ಇದು ತುಂಬ ದೊಡ್ಡ ತೀರ್ಥ ಬಲಗೊಂಬ, ಅದು ಕಂದು ಆಕಳು ಶ್ರೇಷ್ಠ ಅಂತ. ಕಪಿಲಾ ಗೋವು ಇಲ್ಲಿ ಯಾವುದಾದ್ರೂ ನಮ್ಮ ದೇಶದ ಆಕಳಾದರೆ ಇನ್ನೂ ಶ್ರೇಷ್ಠ. ಕೆಲವು ವ್ರತಗಳ ಬಗ್ಗೆ ಎಲ್ಲ ಹೇಳಿ ಇದಾದ ಮೇಲೆ ವಿಶೇಷವಾಗಿ ಭವಿಷ್ಯತ್ ಪರ್ವ ಅಂತ. ಭವಿಷ್ಯತ್ ಪರ್ವದಲ್ಲಿ ಹೇಳೋದೇನೆಂದರೆ ಮುಂದೆ ಏನೇನಾಗತ್ತೆ ಏನು ಎತ್ತ ಅವುಗಳ ಬಗ್ಗೆ ವಿಸ್ತಾರವಾಗಿ ಹೇಳಿ ವೇದವ್ಯಾಸ ದೇವರು ಬಂದಾಗ ಇವನು ಕೇಳ್ತಾನೆ, ಜನಮೇಜಯ ಮಹಾರಾಜ, ಸ್ವಾಮಿ ಕಲಿಯುಗದ ಬಗ್ಗೆ ಎಲ್ಲ ಹೇಳಿ ಏನು ಎತ್ತ. ಅದಕ್ಕೆ ಜನಮೇಜಯ ರಾಜ ಇಲ್ಲೊಂದು ಪ್ರಶ್ನೆ ಮಾಡಿದ್ದಾನೆ, ಸ್ವಾಮಿ ರಾಜಸೂಯ ಯಾಗ ಯಾರೇ ಮಾಡಿದಾಗೋ ಅದು ಗಲಾಟೆಯಲ್ಲೇ ಪರ್ಯವಸಾನ ಆಯಿತಲ್ಲ. ಜನ್ಮೇಜಯ ವಾಚ ಯದ್ಯಸ್ತಿ ಮೇ ಯಜ್ಞಫಲಂ ತಪೋವ ರಕ್ಷತ ಪ್ರಜಾ ಫಲೇನಾನೇನ ಸರ್ವೇಣ ಬ್ರವೀಮಿ ಶ್ರೂಯತಾಮಿದಂ ಅದ್ಯ ಪ್ರಭೃತಿ ದೇವೇಂದ್ರಂ ಅಜಿತೇಂದ್ರಿಯ. ಅದೇ ಇದು ಗಲಾಟೆ ಆದಮೇಲೆ ಕೇಳ್ದ, ಯಾಕೆ ರಾಜಸೂಯಾಗ ಆಗೋ ಮುಂಚೆ ಒಳ್ಳೆಯದರಲ್ಲಿ ಪರ್ಯವಸಾನ ಆಗಲ್ಲ. ಚಂದ್ರ ಮಾಡಿದಾಗ ತಾರಕಾಮಯ ಸಂಗ್ರಾಮ ಆಯಿತು. ರಾಮಚಂದ್ರ ಮಾಡಿದ ಏನದು ಲವ ಕುಶ ಅವರಿಗೆಲ್ಲ ಯುದ್ಧ ಆಗಿ ಹೈರಾಣ ಆಗೋಯ್ತು. ಧರ್ಮರಾಜ ಮಾಡಿದಾಗ ಮಹಾಭಾರತ ಯುದ್ಧವೇ ಆಗೋಯ್ತು. ಅಂತೂ ಈ ರಾಜಸೂಯ ಯಾಗ ಅಶ್ವಮೇಧ ಯಾಗ ಮಾಡಿದ್ರೆ ಯುದ್ಧದಲ್ಲೇ ಪರ್ಯವಸಾನ ಆಗತ್ತಾ? ಹಾಗೇನಿಲ್ಲಪ್ಪ. ಇಲ್ಲ, ಮೊದಲೇ ಗೊತ್ತಿದ್ರೆ ಸರಿ ಇರತ್ತಲ್ಲ, ಗೊತ್ತಿದ್ರೂ ಮಾಡೇ ಮಾಡ್ತಾರೆ. ಈಗ ನೋಡು, ನಿಂಗೆ ಹೇಳ್ತಾ ಇದ್ದೇನೆ, ನೀನೊಂದು ರಾಜಸೂಯ ಯಾಗ ಮಾಡ್ತಿ, ಅಶ್ವಮೇಧ ಯಾಗ, ಇದು ಗಲಾಟೆಯಲ್ಲೇ ಪರ್ಯವಸಾನ ಆಗತ್ತೆ. ಇಲ್ಲ ನೀವು ಹೇಳಿಬಿಟ್ಟೇ ಇರಲ್ಲ, ಏನು ಗಲಾಟೆ ಆಗತ್ತೆ ಹೇಳಿ, ನಾನು ಅವಾಯ್ಡ್ ಮಾಡ್ತೇನೆ. ನಿನ್ನ ಮನೆಯ ಪುರೋಹಿತರು ಬಿಟ್ಟು ಹೋಗ್ತಾರೆ, ನೀ ಬೇರೆಯವರನ್ನೇ ಕರೆಸ್ಬೇಕಾಗತ್ತೆ. ಇಲ್ಲ ನೀವು ಹೇಳಿದ್ದೀರಿ, ನೋಡು ಹಾಗೇ ಆಗತ್ತೆ. ಇಲ್ಲ ಆಗಲ್ಲ, ನೀವು ಹೇಳೋದ ಮೇಲೆ ನಾನು ನೋಡ್ಕೋತೀನಿ ಅಂತ. ನೋಡ್ಕೋ, ಅದು ಪರ್ಯವಸಾನ ಆಗೋದೇ ಗಲಾಟೆಯಲ್ಲಿ ಅಂತ. ಸರಿ, ಇವನು ಮಾಡ್ದ ರಾಜಸೂಯ ಯಾಗ ಮಾಡಿದಾಗ ಒಂದು ನಿಯಮ ಇದೆಯಂತೆ. ಇಲ್ಲಿ ಒಂದಿಷ್ಟು ಕಲಿಯುಗದ ಮಹಿಮೆಯನ್ನು ಹೇಳ್ತಾರೆ. ಅರಕ್ಷಿತಾರೋ ಹರ್ತಾರಹ ಬಲಿಭಾಗಸ್ಯ ಪಾರ್ಥಿವಾಹ. ಕಲಿಯುಗದಲ್ಲಿ ರಾಜರು ಹೇಗಿರ್ತಾರೆ ಅಂದರೆ ರಕ್ಷಣೆ ಮಾಡೋದಲ್ಲ, ಬರೀ ಪ್ರಜೆಗಳಿಂದ ಟ್ಯಾಕ್ಸ್ ಕಿತ್ಕೊಂಬೋದು, ಅವ್ರದ್ದೆಲ್ಲ ಕಿತ್ಕೊಂಬವ್ರೆ ರಾಜರಾಗ್ತಾರೆ ಅಂತ. ಸೊ ಇವರೇ ಈಗ ತುಂಬ ಜನ ರಾಜರೆಲ್ಲ ಗ್ರಂಥ ಪ್ರತಿಪಾದ್ಯರೇ, ವೇದವ್ಯಾಸದೇವರ ಮಾತನ್ನು ಪೂರ್ಣ ಪರಿಪಾಲನೆ ಮಾಡ್ತಾ ಇದ್ದಾರೆ. ಅರಕ್ಷಿತಾರಹ ಹರ್ತಾರಹ ಬಲಿಭಾಗಸ್ಯ ಪಾರ್ಥಿವಾಹ ಯುಗಾಂತೆ ಪ್ರಭವಿಷ್ಯಂತಿ. ಆಮೇಲೆ ಸ್ವರಕ್ಷಣ ಪರಾಯಣಾಹ, ತಮ್ಮನ್ನು ತಾವು ನೋಡ್ಕೊಂಬೋದ್ರಲ್ಲಿ ತುಂಬ ನೀಟಾಗಿರ್ತಾರೆ. ಆಮೇಲೆ ರಾಜವೃತ್ತಿ ಸ್ವಿತಾಶ್ಚೋರಾಹ, ರಾಜವೃತ್ತಿಯಲ್ಲಿ ಇರ್ತಾರೆ, ಆದರೆ ಎಲ್ಲರೂ ಕಳ್ಳರೇ ಅಂತ. ಕಳ್ಳರಾದರೆ ಮಾತ್ರ ರಾಜರಾಗಲಿಕ್ಕೆ ಲಾಯಕ್ಕು ಅಂತ.
ಆಮೇಲೆ ರಾಜಾನಃ ಚೌರಶೀಲಿನಃ ಭೂತ್ಯಾಶ್ಚ ಅನಿರ್ದಿಷ್ಟಭುಜೋ ಭವಿಷ್ಯಂತಿ ಯುಗಕ್ಷಯೇ ಧನಾನಿ ಶ್ಲಾಘನೀಯಾನಿ ಸತಾಮೃತಂ ಅಪೂಜಿತಂ. ಮತ್ತು ಕಲಿಯುಗದಲ್ಲಿ ಏನಂದರೆ ದುಡ್ಡೇ, ಅವ್ರು ಮಾಡುವ ಆಚಾರ ವಿಚಾರ ಪಾರಾಯಣ ಪುಣ್ಯಕಥೆ ಇದಕ್ಕೇನು ಬೆಲೆ ಇರಲ್ಲ. ಅವನು ಒಳ್ಳೆ ಶ್ರೀಮಂತನ, ನಿಜವಾದ ಆಚಾರ ಅಂದರೆ ಹಾಗಿರಬೇಕು ಅಂತ. ಅವ್ರು ಸಂಧ್ಯಾ ವಂದನೆ ಬಿಟ್ಟಿದ್ದಾರೆ, ಆಚಾರ್ಗೆ ಹಾಕ್ಬೇಕ್ರಿ ಸಂಧ್ಯಾ ವಂದನೆ, ಅದೆಲ್ಲ ನಿಮ್ಮಂಥವ್ರಿಗೆ ಅಂತ. ಅಕುತ್ಸಜಾನ ಪತಿತೆ ಭವಿಷ್ಯಂತಿ ಯುಗಕ್ಷಯೇ ಅಟ್ಟಶೂಲ ಜನಪದಾ ಶಿವಶೂಲ ದ್ವಿಜಾತಯ. ಇದೊಂದು ತುಂಬ ಪ್ರಸಿದ್ಧವಾದ ಶ್ಲೋಕ. ಪ್ರಮದಾ ಕೇಶಶೂಲಿನ್ಯಾ ಭವಿಷ್ಯಂತಿ ಯುಗಕ್ಷಯೇ ಅಟ್ಟಶೂಲ ಜನಪದ. ಅಟ್ಟಶೂಲ ಅಂದರೆ ಇದೇನು ಗೊತ್ತಾಗೋದಿಲ್ಲ, ಅನ್ನ ಮಾರಿಕೊಳ್ಳೋದು ಅಂತ. ಅನ್ನ ಮಾರುವ ಪದಾರ್ಥ ಅಲ್ಲ, ಅದು ದಾನಕ್ಕೆ ಯೋಗ್ಯವಾದದ್ದು. ಆದರೆ ಈಗ ಅದನ್ನದೇ ಜೋರು ವ್ಯಾಪಾರ ಅಲ್ಲ. ಅಟ್ಟಶೂಲ ಜನಪದ. ಬ್ರಾಹ್ಮಣರು ವೇದ ಮಾರಿಕೊಳ್ತಾರೆ ಅಂತ. ವೇದ ಮಾರಿಕೊಳ್ಳೋದೊಂದು, ಅಯೋಗ್ಯರಿಗೆ ವೇದೋಪದೇಶ ಯಜ್ಞ ಯಾಗಾದಿಗಳನ್ನು ಮಾಡೋದು ಅಂದರೆ ಅದನ್ನು ಮಾರಿಕೊಂಡ ಹಾಗೆ. ಪ್ರಮದ ಕೇಶಶೂಲಿನ್ಯ, ಸ್ತ್ರೀಯರು ಕೂದಲು ಮಾರಿಕೊಳ್ತಾರೆ ಅಂದರೆ ಪಾತಿವ್ರತ್ಯವನ್ನು ಬಿಟ್ಬಿಟ್ಟಿರ್ತಾರೆ ಅಂತ. ಸರ್ವೇ ಬ್ರಹ್ಮ ವದಿಷ್ಯಂತಿ, ಎಲ್ಲರೂ ದೇವರ ಬಗ್ಗೆ ಮಾತಾಡೋದೇನು, ಎಲ್ಲರೂ ಹೇಳೋದೇನು ಮಂತ್ರ ಸ್ತೋತ್ರ. ಸರ್ವೇ ವಾಜಸನೇನಃ, ಎಲ್ಲರೂ ಯಜ್ಞ ಯಾಗ ಮಾಡ್ತಾರೆ. ಶೂದ್ರಾಹ ಭೋವಾದಿನಶ್ಚೈವ ಭವಿಷ್ಯಂತಿ, ತುಂಬ ಚೆನ್ನಾಗಿ ಬೇರೆಯವರು ಮಾತಾಡ್ತಾ ಇರ್ತಾರೆ. ಮಾತು ಶಾಸ್ತ್ರದ್ದೆಲ್ಲ ಎಲ್ಲರೂ ಶೂದ್ರಾದಿಗಳು ಬಹಳ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಆಮೇಲೆ ಸರ್ವೇ ಚೌರಕುಲ ಜಾತಾ ಚೋರಯಾನಾ ಪರಸ್ಪರಮ್ಮೆ ಸ್ವಲ್ಪೇನಾಡ್ಯಾ ಭವಿಷ್ಯಂತಿ ಯತ್ಕಿಂಚಿತ್ ಪ್ರಾಪ್ಯ ದುರ್ಗತಾ. ಚೂರು ದಿನ ಇರ್ತಾರೆ ಶ್ರೀಮಂತರಾಗಿ, ಮತ್ತೆ ದುರ್ಗತಿಗರಾಗ್ತಾರೆ. ತುಂಬ ಬಹುಯಾಚನಕೋ ಲೋಕೋ ನದಾಸ್ಯತಿ, ಎಷ್ಟೇ ಕೇಳಿದ್ರು ಕೊಡೋದಿಲ್ಲ. ಅವಿಚಾರ್ಯ ಗ್ರಹಿಷ್ಯಂತಿ, ತಗೋಬೇಕಾದ್ರೆ ಮಾತ್ರ ನೀಟಾಗಿ ತೊಗೊಂಡ್ಬಿಡ್ತಾರೆ. ಇವನು ಸಂಪಾದನೆ ಮಾಡಿ ಸರಿ ಇದೆಯಾ, ಇವನು ಯೋಗ್ಯನಾ ಅಯೋಗ್ಯನಾ, ಇಲ್ಲೇ ಇಲ್ಲ, ಕೊಡ್ತೀರಾ ಕೊಡಿ. ಅಲ್ಲ ನಮಗೇನೋ ಮೈಲಿಗೆ ಇತ್ತು ಅಂತ, ನಿಮಗೆ ಇದೆ ಮೈಲಿಗೆ, ಆ ನೋಟಿಗೇನು ಮೈಲಿಗೆ ಇಲ್ಲಲ್ಲ, ದೂರ ಇಟ್ಟು ಉಫ್ ಅಂತ ಓದ್ಬಿಟ್ರೆ ಈ ಕಡೆ ತಾನಾಗೆ ಬರುತ್ತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಈ ಥರದ್ದಾಗಿ ಬಿಟ್ಟಿದೆ. ಕೀಳರ ಹಿರಿಯತನ ಒಳ್ಳೆಯವರ ಮಾನ ಮನ್ನಣೆ ಪೋದವು. ಕೀಳು ಮಾತುಗಳಾಡಿ ಬಿಸಿ ನೀರನ್ನೇ ಕುಡಿದು ಮನೆಯ ಮಾರುಂಬುವರೋ. ಅರಿತುಕೊಳ್ಳಿರೋ ಹಿತವು. ಕನ್ನೇರು 5 ವರುಷಕ್ಕೆ ಮುಂದಕ್ಕೆ ಗಂಡನ ಬಯಸುವರು. ಮುಂದೆರಡು ವರುಷಕ್ಕೆ ಗರ್ಭವ ಧರಿಸುತ್ತ ಮಕ್ಕಳ ಪಡೆಯುವರು. 10,000 ವರುಷಕ್ಕೆ ಭಾಗೀರಥಿಯು ಬತ್ತಿ ಹೋಗುವಳಂತೆ. ಹುಸಿಯಲ್ಲ ಮಹಿಪತಿ ರಾಯನು ಪೇಳಿದ ಸಾರಿದ ಬೋಧವಿದು. ಅರಿತುಕೊಳ್ಳಿರೋ ಹಿತವು. ಹಾಗಾದರೆ ಕಲಿಯುಗ ಮಾಡಿದ ಯಾಕೆ ಅಂತ, ಕಲಿಯುಗದಲ್ಲಿ ದೊಡ್ಡ ಗುಣ ಹರಿಸ್ಮರಣೆ ಮಾಡಿದರೆ ಪುಣ್ಯ ಉಂಟು ಅಂತ ದೇವರು ವ್ಯವಸ್ಥೆ ಮಾಡ್ಯಾನ. ಇವನು ಹೇಳೋದ್ರು ನಿನ್ನ ಗಲಾಟೆ, ನಿನ್ನ ಯಜ್ಞದಲ್ಲೂ ಗಲಾಟೆ ಆಗತ್ತೆ ಅಂತ. ಸರಿ, ವಪುಷ್ಟಮೆ ಅಂತ ಅವನ ಹೆಂಡತಿ ಹೆಸರು, ಜನ್ಮೇಜಯನ ಹೆಂಡತಿ ಹೆಸರು. ಇವನು ಎಲ್ಲ ಮಾಡಿದ ಅಶ್ವಮೇಧ ಯಾಗ. ಅಶ್ವಮೇಧ ಯಾಗದಲ್ಲಿ ಒಂದು ಪ್ರಕ್ರಿಯೆ ಇದಂತೆ. ಮಂತ್ರ ಹೇಳಿದಾಗ ಆ ಪ್ರಾಣಿಯ ಪ್ರಾಣ ಸಹಜವಾಗಿ ಹೋಗುತ್ತೆ ಅಂತ, ಸಂತೋಷದಿಂದ ಅದು ಪ್ರಾಣವನ್ನು ಬಿಡತ್ತಂತೆ. ನನ್ನ ಈ ಒಂದು ದೇಹ ಯಜ್ಞಕ್ಕೆ ವಿನಿಯೋಗ ಆಗ್ತಾ ಇದೆಯಲ್ಲ, ಸಂತೋಷ, ಸಾರ್ಥಕ ಆಯಿತು ಜನ್ಮ ಅಂತ. ಅದನ್ನೆಲ್ಲ ಡಾಕ್ಟರ್ ಬಂದು ಚೆಕಪ್ ಮಾಡ್ತಾರೆ. ಎಸ್, ಪ್ರಾಣ ಹೋಗಿದೆ ಅಂತ ಆದ ಮೇಲೆ ಒಂದು ರಾತ್ರಿ ರಾಜನ ಹೆಂಡತಿ, ಹಸೆಮಣೆ ಮೇಲೆ ಕೂತ ರಾಜನ ಹೆಂಡತಿ ಆ ಕುದುರೆಯ ಪಕ್ಕ ವಾಸ ಮಾಡಬೇಕು. ಪ್ರಾಣ ಹೋಗಿರತ್ತೆ, ಇದು ನಿಯಮ. ಇಲ್ಲೇನಾಯಿತು, ಇಂದ್ರದೇವರು ಕುದುರೆ ಒಳಗೆ ಪ್ರವೇಶ ಮಾಡಿಬಿಟ್ಟ. ಪ್ರಾಣ ಹೋಗಿ ಡಾಕ್ಟರ್ ಸರ್ಟಿಫಿಕೇಟ್ ಎಲ್ಲ ಇತ್ತು. ಪ್ರವೇಶ ಮಾಡಿ ರಾಜನ ಹೆಂಡತಿಯ ಜೊತೆ ಅವನು ಕ್ರೀಡೆಯನ್ನು ಮಾಡಿದಾಗ ಇವನು ಮೈ ಉರಿದು ಹೋಗಿ ಪುರೋಹಿತರನಂದ, ಮಂತ್ರ ಬರಲ್ಲ, ತಂತ್ರ ಬರಲ್ಲ, ಪ್ರಾಣವೇ ಹೋಗಿಲ್ಲ. ಇಲ್ಲೋ ಪ್ರಾಣ ಹೋಗಿದೆ, ಡಾಕ್ಟರ್ ಸರ್ಟಿಫಿಕೇಟು ಕೊಟ್ಟ್ಯಾರೆ, ಆ ಡಾಕ್ಟ್ರು ನಿಮ್ಮವರೇ,
ಸಿಕ್ಕಾಪಟ್ಟೆ ಬೈದ ಪುರೋಹಿತರಂದ್ರೆ ನಿನ್ನ ಯಜ್ಞಾನ ಬೇಡ ಏನೋ ಬೇಡ ಎದ್ದೋಗಂತೇಳಿ ಹೊಟ್ಟೋದ್ರು. ಅರ್ಧಕ್ಕೆ ಯಜ್ಞ ನಿಂತೋಯ್ತು. ಈ ಯಜ್ಞ ಬಿಲ್ಡಿಂಗು ಎಲ್ಲ ಅರ್ಧಕ್ಕೆ ನಿಂತು ಹೋದ್ರೆ ದೇವರೇ ದಿಕ್ಕು, ಯಾರೂ ಬರಲ್ಲ, ಮುಂದುವರಿಸೋದು ಕಷ್ಟವೇ. ಸರಿ ಏನು ಮಾಡೋದು? ಯಜ್ಞ ನಿಂತದ್ದರಿಂದ ಪುರೋಹಿತರನ್ನ ಕರ್ಕೊಂಬರ್ತೀವಿ ಅಂತ ಬ್ರಾಹ್ಮ ಶಾಪಕ್ಕೆ ಗುರಿ ಆಗಿಬಿಟ್ಟ. ಅವ್ರು ಅಪರಾಧವೇ ಮಾಡದೇ ಇದ್ದಾಗ ಬಾಯಿಗೆ ಬಂದಾಗ ಬೈದರೆ ಏನೋ ಏನಾಗಿದೆ ವಿಚಾರ ಮಾಡಿದೆ ಆಗಂತ ಹೊಟ್ಟೋದ್ರು. ಆಮೇಲೆ ಇನ್ಯಾರನ್ನೋ ಕರ್ಕೊಂಬಂದು ಆಮೇಲೆ ಏನು ಮಾಡೋದು? ತಸ್ಮಿನ್ ವಿಕಾರೇ ಜನಿತೆ ವಿಧಿತ್ವ ತತ್ವತಶ್ಚ ತಮ್ಮೆ ತತ್ವತಶ್ಚ. ಏನೇನಾಯಿತು ಏನು ಎಲ್ಲ ತಿಳಿದ ಮೇಲೆ ಯದ್ಯಸ್ತಿಮೇ ಯಜ್ಞಫಲಂ ತಪೋವಾ ರಕ್ಷತ ಪ್ರಜಾ ಫಲೇನಾನೇನ ಸರ್ವೇಣ ಬ್ರವೀಮಿ ಶ್ರೂಯತಾಮಿದಂ ಅದ್ಯ ಪ್ರಭೃತಿ ದೇವೇಂದ್ರಂ ಅಜಿತೇಂದ್ರಿಯಂ ಅಸ್ಥಿರಂ ಮೇ ಕ್ಷತ್ರಿಯ ವಾಜಿಮೇದೇನ ನ ಯಕ್ಷಂತೀತಿ ಶೌನಕ. ಅವತ್ತು ಹೇಳಿಬಿಟ್ರು ಇದು ಲಾಸ್ಟ್ ಯಜ್ಞ. ಇನ್ನು ಯಾವ ಕ್ಷತ್ರಿಯನು ಇಂದ್ರದೇವರನ್ನು ಉದ್ದೇಶ ಮಾಡಿ ಈ ರಾಜಸೂಯ ಯಾಗವನ್ನು ಅಶ್ವಮೇಧ ಯಾಗ ಮಾಡೋದಿಲ್ಲ. ಇಂದ್ರನೇ ಹೀಗೆ ಮೋಸ ಮಾಡಿದ್ದಾನೆ. ಋತ್ವಿಜಶ್ಚ ಅಬ್ರವೀತ್ ಕ್ರುದ್ಧ ಸರಾಜ ಜನಮೇದಯ ದೌರ್ಬಲ್ಯಂ ಭವತಾಮೇತತ್ ಯದಯಂ ದರ್ಶಿತ ಕ್ರತು ವಿಷಯೇ ಮೇ ನ ವಕ್ತವ್ಯಂ ಗಚ್ಚದ್ವಂ ಸಹ ಬಾಂಧವೈ. ಎದ್ದೋಗ್ರಿ, ನೀವು ಇರಲೇಬೇಡ್ರಿ. ಇವೆಲ್ಲ ಅವನು ಆಡಿ ಬೈದು ಮಾಡಿ ಆಮೇಲೆ ಇನ್ಯಾರೋ ಪುರೋಹಿತರು ಬಂದು ಅದನ್ನೆಲ್ಲ ಪರಿಪೂರ್ಣ ಮಾಡಿದ್ರು. ಆಗ ನೆನಪಾಯಿತು ವೇದವ್ಯಾಸ ದೇವರು ಹೇಳಿದ್ದು ನಿಜ. ಗೊತ್ತಿದ್ರೂ ಮನುಷ್ಯ ಎಡವುತ್ತಾನೆ. ನನಗೆ ಗೊತ್ತಿತ್ತು ನಿನ್ನ ಯಜ್ಞದಲ್ಲೂ ವ್ಯತ್ಯಾಸ ಆಗತ್ತೆ, ಪುರೋಹಿತರುಗಳು ಕೈ ಕೊಟ್ಟು ಹೋಗ್ತಾರೆ ಅಂತ. ನಾ ಬಾಯಿ ಮುಚ್ಕೊಂಡಿದ್ರೆ ಸರಿ ಇರೋದಾ? ಹಾಗಾದರೆ ನಮಗೆ ಗೊತ್ತಿದ್ದೂ ತಪ್ಪಾಗೋದೇ ಜಾಸ್ತಿ. ಗೊತ್ತಿಲ್ಲ ಅಂತಲ್ಲ, ಅಧರ್ಮ ಮಾಡಬಾರ್ದು ಅಂತ ಯಾರಿಗೂ ಗೊತ್ತಿಲ್ಲ, ಮತ್ತೆ ಮಾಡ್ತೇವೆ ಯಾಕೆ? ಇಂದ್ರಿಯಗಳ ದಾಸರಾಗಿದ್ದೀವಿ, ಇನ್ಯಾವುದೋ ಲೋಭಕ್ಕೆ ಒಳಗಾಗಿದ್ದೀವಿ. ಅಲ್ಲಿ ದಾನವೋ ಧರ್ಮವೋ ಏನೋ ಬರುತ್ತೆ ಅಂಥೇಳಿ ಅವು ಸರಿ ಇಲ್ಲ ಸರ್, ಏನೋ ಕೊಡ್ತಾರಲ್ಲ ಆಮೇಲೆ ಹೋಮ ಮಾಡ್ಕೊಂಡ್ರಾಯ್ತು. ಈ ಥರ ಒಂದು 100 ಹೋಮ ಪೆಂಡಿಂಗೇ ಇಟ್ಬಿಟ್ಟಿರ್ತೀವಿ. ತೊಗೊಂಡು ಒಟ್ಟಿಗೆ ಮಾಡೋದ್ರಾಯ್ತು. ಸತ್ಯನಾರಾಯಣ ಕಥೆ ಇದ್ದಾಗ ಮಕ್ಕಳು ಹುಟ್ಟೋದ ಮೇಲೆ ಮಾಡೋಣ, ಮಗು ನಾಮಕರಣ ಆದಮೇಲೆ ಮಾಡೋಣ, ಮಗು ಮದುವೆ. ಇದು ನಮ್ಮ ದೌರ್ಬಲ್ಯ. ಇದು ಅದನ್ನು ಹೇಳಿ ಇಷ್ಟೆಲ್ಲ ಆದಮೇಲೆ ಹಂಸ ಡಿಬಿಕರು ಅಂತ ಅವರನ್ನು ಅವರು ಮಹಾಯೋಗ್ಯರು. ಜನಾರ್ದನ ಅಂತ ಒಬ್ಬ. ಈ ಹಂಸ ಡಿಬಿಕರು ಒಬ್ಬ ಕ್ಷತ್ರಿಯ ರಾಜನ ಮಗ, ಒಬ್ಬ ಜನಾರ್ದನ ಅನ್ನೋನು ಒಬ್ಬ ಬ್ರಾಹ್ಮಣನ ಮಗ. ಅವರಿಬ್ಬರಿಗೂ ಸ್ನೇಹ ಇತ್ತು. ಕೃಷ್ಣ ಅಂದರೆ ದೇವರೇ ಅಲ್ಲ, ಅವನ ಅಯೋಗ್ಯ ಹಾಗೆ ಹೀಗೆ ಅಂತೆಲ್ಲ ಅಂದ್ರೆ ಹಾಗೆಲ್ಲ ಅನ್ಬೇಡ್ರು. ಅವನು ಸಾಕ್ಷಾತ್ ಭಗವಂತ. ನಾವೊಂದು ರಾಜಸೂಯ ಯಾಗ ಮಾಡಬೇಕು ಅಂತೀವಿ, ಕೃಷ್ಣನೂ ಕಪ್ಪ ಕೇಳು. ಅವನು ಕೃಷ್ಣ ಸರ್ವೋತ್ತಮನು, ಅವನು ಕಪ್ಪ ಗಿಪ್ಪ ಕೇಳಬಾರ್ದು. ಮರ್ಯಾದೆಯಿಂದ ಜನಾರ್ದನ ನೀವು ಹೋಗಿ ಕೇಳ್ಕೊಂಬಾ. ಸರಿ, ಏನು ಕೃಷ್ಣ ಟ್ಯಾಕ್ಸ್ ಕೊಡಬೇಕು? ಅವನೇನು ಜಾಸ್ತಿ ಕೊಡೋದು ಬೇಡ. ಸಮುದ್ರದ ಮಧ್ಯದಲ್ಲಿದ್ದಾನಲ್ಲ, ಊಟಕ್ಕೆ ಬೇಕಾದ ಉಪ್ಪು ಕೊಡಲಿ ಅಂದರೆ ಅದು ಇನ್ಸಲ್ಟು. ಕೃಷ್ಣಂಗೆ ಏನೂ ಕೊಡೋ ಯೋಗ್ಯತೆ ಇಲ್ಲ, ಉಪ್ಪು ಕೊಟ್ಟರೆ ಸಾಕು ಅಂತ. ಜನಾರ್ದನ ಬಂದು ಬೇಡ್ಕೋತಾನೆ, ಸ್ವಾಮಿ ನಾನು ಹೇಳಿದೆ ಸರ್ವೋತ್ತಮ ನೀನು ಅಂತ. ಅವ್ರು ಕೇಳಲಿಲ್ಲ. ಆಯಿತು ಮಾಡ್ತೀನಿ, ಅವ್ರಿಗೆ ಉಪ್ಪೇ ತುಂಬ್ತೀನಿ ವೃಂದಾವನ ಮಾಡಿ ಅಂಥೇಳಿ ಹಂಸ ಡಿಬಿಕರ ಒಬ್ಬನ ಸಂಹಾರ ಆಯಿತು ಅಂತ ಗೊತ್ತಾಗಿ ಇನ್ನೊಬ್ಬ ನೀರಲ್ಲಿ ಹಾಡಿಕೊಂಡು ಸತ್ತೋದ. ಅವನು ಸತ್ತೋದ ಅಂತ ಇವನು ಸತ್ತೋದ. ಹಂಸ ಡಿಬಿಕರ ಅವರು ಇನ್ನೊಂದು ಅಪಚಾರ ಮಾಡಿದರು. ಈ ಯತಿಗಳಲ್ಲಿ ಶ್ರೇಷ್ಠರು ಅಂದರೆ ದೂರ್ವಾಸರು. ಅವರ ಕೌಪೀನವನ್ನೆಲ್ಲ ಹೇಳೋದು, ಅವ್ರಿಗೆಲ್ಲ ತೊಂದರೆ ಕೊಟ್ಟು ಕೃಷ್ಣನ ಆಳ್ವಿಕೆಯಲ್ಲಿ ಯತಿಗಳಿಗೆ ಹೀಗಾಗೋದ? ಕೃಷ್ಣ ಅಂದ ನೀವೇನು ಯೋಚನೆ ಮಾಡಬೇಡಿ, ನಿಮಗೆ ನ್ಯಾಯವನ್ನು ಒದಗಿಸ್ತೇನೆ ಅಂತ. ಯತಿಗಳ ಸುದ್ದಿಗೆ ಹೋಗಬಾರ್ದು. ಇಲ್ಲೂ ಪಾಪ ಯಾವುದೋ ಯತಿಯನ್ನು ಹೊಡೆದು ಬಡ್ದು ಕೊಂದರು ಏನೋ ಮಾಡ್ತೀವಿ ಅಂಥೇಳಿ ರೀಸೆಂಟಾಗಿ ಬಂದಿತ್ತು. ಏನಾಯ್ತು ಎಲ್ಲ ಮುಚ್ಚೋಗುತ್ತೆ. ಯತಿಗಳ ಸುದ್ದಿಗೆ ಹೋಗಬಾರ್ದು ಪಾಪ. ಇದಾದ ಮೇಲೆ ಹಂಸ ಡಿಬಿಕರ ಸಂಹಾರ ಆಗಿ ಕಡೆಯಲ್ಲಿ ವಿಶೇಷವಾಗಿ ಈ ಹರಿವಂಶದ ಪುರಾಣವನ್ನು ಮುಗಿಸ್ತಾ ಯಾರು ಆ ಘಂಟಾಕರ್ಣ ಪಿಶಾಚದ ಕಥೆಯನ್ನು ಹೇಳಿ ಮುಗಿಸ್ತಾರೆ. ಘಂಟಾಕರ್ಣ ಅನ್ನೋ ಪಿಶಾಚಿ ಅದು ಏನಾಗಿತ್ತು, ರುದ್ರದೇವರ ಭಕ್ತ ಒಬ್ಬ. ಅವನೇನು ಮಾಡಿದ್ದ, ನಾನು ಕಿವಿಯಲ್ಲಿ ಎಂದೂ ಭಗವಂತನ ವಾರ್ತೆಯನ್ನು ಕೇಳಬಾರ್ದು, ಅಷ್ಟು ಅವನಿಗೆ ದ್ವೇಷ, ವಿಷ್ಣು ದ್ವೇಷ. ಕಿವಿಗೆ 2 ಗಂಟೆ ಕಟ್ಕೊಂಡಿದ್ದ. ಯಾರಾದರೂ ನಾರಾಯಣ ಕೃಷ್ಣ ಅಂದರೆ ಹೀಗೆ ತಲೆ ಅಲ್ಲಾಡ್ಸಕ್ಕೆ ಶುರು ಮಾಡೋಣ, ಟಣ್ 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 ಅಂತ. ಅವ್ರಿಗೆ ಹರಿಸ್ಮರಣೆ ತೋಚಿರಬಾರ್ದು, ಇವನು ಕಿವಿಗೆ ಬಿದ್ದಿರಬಾರ್ದು. ಅದಕ್ಕೆ ಘಂಟಾಕರ್ಣ ರಾವ್ ಅಂತ. ಈಗ ತುಂಬ ಜನ ಘಂಟಾಕರ್ಣರಿದ್ದಾರೆ. ಮೊಬೈಲ್ಗೆ ಅದು ಚಿಚ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತಾರೆ. ಅಪ್ಪ ಅಮ್ಮ ಏನು ಕೆಲಸ ಹೇಳಿದ್ರು ನಗ್ತಾ ಇರ್ತಾರೆ. ಆಮೇಲೆ ಅವರು ಕೆಲಸ ಹೇಳಿದಾಗ ಇವ್ರ ಕಿವಿಲಿ ಅದನ್ನು ಕೇಳ್ತಿರ್ತಾರೆ. ಇವ್ರು ತೆಗೆದಾಗ ಇವ್ರ ಕೆಲಸ ಹೇಳೋದೇ ಇಲ್ಲ, ಬೈತಾ ಇದ್ರೆ ನಗ್ತಾ ಇರತ್ತೆ. ಪದ್ಮಪತ್ರ ಮೀಮಾಂಬಸ. ಆದ ಮೇಲೆ ಆ ಘಂಟಾಕರ್ಣ ರುದ್ರದೇವರು ಪ್ರತ್ಯಕ್ಷ ಆದಾಗ ಕೇಳ್ದ, ನನಗೆ ಮೋಕ್ಷ ಬೇಕು.
ಮೋಕ್ಷ ಕೊಡೋದು ದೇವರೇ, ಜನಾರ್ದನ. ಯಾವ ಜನಾರ್ದನ ಅಂದರು? ನೀ ಇಷ್ಟು ದಿನ ದ್ವೇಷ ಮಾಡಿದೆಯಲ್ಲ ಅವನೇ. ಅಯ್ಯೋಯ್ಯೋ, ಅವನ ಹೆಸರೇ ಕೇಳಬಾರ್ದು ಅಂತ ನಾನು ಹೀಗೆ ಮಾಡಿದೆ, ಎಂಥ ಕೆಲಸ ಆಯಿತು. ಸರಿ, ಈ ಪಿಶಾಚಿ ಅಂತೂ ಆಗ್ಬಿಟ್ಟ ಹರಿದ್ವೇಷ ಮಾಡಿ. ಬದರಿಯಲ್ಲಿದ್ದ ಕೃಷ್ಣ, ಬದರಿಗೆ ಬಂದಿದ್ದ. ಕೈಲಾಸಕ್ಕೆ ರುದ್ರದೇವರ ದರ್ಶನ ಅಂತ ಸುಮ್ಮನೆ ರುದ್ರದೇವರ ಪ್ರದಕ್ಷಿಣೆ ಮಾಡಿ ಮಗುವನ್ನು ಪಡಿಬೇಕು ಅನ್ನೋ ನಿಮಿತ್ತದಿಂದ, ನಮಗೆಲ್ಲ ಮಾಡಲಿಂಗ್ ಮಾಡಲಿಕ್ಕೆ. ಬದರಿಗೆ ಬಂದಾಗ ಇದು ಪಿಶಾಚಿ ಸ್ವಭಾವ. ಹೊಡೀರಿ, ಬಡೀರಿ, ಕಡೀರಿ, ಕೊಂದಾಕ್ಬಿಡ್ರಿ, ಕೃಷ್ಣ ದ್ವಾರಕಾಧಿಪತಿ ಎಲ್ಲಿದೆಯಪ್ಪ, ನಿನ್ನ ದರ್ಶನ ಯಾವತ್ತಾಗತ್ತೆ, ಹೊಡೀರಿ, ಬಡೀರಿ, ಕಡೀರಿ ಅಂತ ಮತ್ತೆ ಒಂದ್ಸಲಿ ಹೀಗೆ ಒಂದ್ಸಲಿ ಹಾಗೆ. ಕೃಷ್ಣನ ಹತ್ರನೇ ಬಂದು ಏನೋ ಆನಂದ ಆಯಿತು. ಯಾರು ನೀನು? ನಾನು ದ್ವಾರಕಾಧಿಪತಿ ಕೃಷ್ಣ. ಅಯ್ಯೋಯ್ಯೋ ನಮ್ಮಪ್ಪ, ನಿನ್ನ ದರ್ಶನ ಆದದ್ದು ನನ್ನ ಭಾಗ್ಯ. ಮಾಂಸದ ರಾಶಿ ತಂದಾಕ್ತು, ನಾ ಎಲ್ಲ ತಿನ್ನಲ್ಲ, ಎದ್ದು ಹೋಗು ಅಂತ. ಏನು ಬೇಕಾಗಿತ್ತು? ನಿನ್ನ ದ್ವೇಷ ಮಾಡಿಬಿಟ್ಟು ನಮ್ಮಪ್ಪ, ನನಗೆ ಒಳ್ಳೇದಾಗಬೇಕು. ಬದರಿಲಿ ಘಂಟಾಕರ್ಣನ ದೇವಸ್ಥಾನ ಇದೆ ಅಂದರು. ನಾವು ನೋಡಿಲ್ಲ ಅದನ್ನು. ಹಿಂದಿದೆಯಾ ಏನೋ ಸಣ್ಣ ಪ್ರತಿಮೆನೋ? ಊರ್ವಶಿ ದೇವಸ್ಥಾನ, ಘಂಟಾಕರ್ಣಂದು. ಹಾಗಾಗಿ ಘಂಟಾಕರ್ಣ ಆಮೇಲೆ ದೇವರಂದ, ಆಯಿತು ನಿನ್ನ ಉದ್ಧಾರ ಮಾಡ್ತೇನೆ ಅಂತ ಘಂಟಾಕರ್ಣನನ್ನು ಉದ್ಧಾರ ಮಾಡಿ ಆದಮೇಲೆ ವಿಶೇಷವಾಗಿ ಈ ಹರಿವಂಶ ಮಹಾಪುರಾಣವನ್ನು ಕೇಳೋದ್ರಿಂದ ಏನು ಎತ್ತ ಅಂತಂದಾಗ, ಭಗವನ್ ಕೇನ ವಿಧಿನ ಶ್ರೋತವ್ಯಂ ಭಾರತಂ ಬುಧೈಃ ಫಲಂ ಕಿಂ ಕೇಚ ದೇವಾಶ್ಚ ಪೂಜ್ಯಾ ವೈ ಪಾರಣೇಶ್ವಿಹ ದೇಯಂ ಸಮಾಸೆ ಸಮಾಪ್ತೆ ಭಗವಾನ್ ಕಿಂಚ ಪರ್ವಣಿ ವಾಚಕಃ ಕೀದೃಶಾಶ್ಚಾತ್ರ ಎಷ್ಟವ್ಯಸ್ತದ್ ಬ್ರವೀಹಿ ಮೇ. ದಯಮಾಡಿ ಅದರ ರೂಲ್ಸು ರೆಗ್ಯುಲೇಷನ್ನು ವಾಚಕರು ಹೇಗಿರಬೇಕು, ಏನು ಕೊಡಬೇಕು ಅದನ್ನು ಹೇಳಿ ಅಂದಾಗ, ಶೃಣುರಾಜನ್ ವಿಧಿಮಿಮಂ ಫಲಂ ತಚ್ಚಾಪಿ ಭಾರತಾತೆ ಶ್ರುತಾತ್ ಭವತಿ ರಾಜೇಂದ್ರ ತತ್ವಂ. ಏನೇನು ಫಲ ಆಗತ್ತೆ ಹೇಳ್ತೀನಿ ಕೇಳು ಅಂತ ಸಿಕ್ಕಾಪಟ್ಟೆ ಫಲ ಹೇಳಿದ್ದಾರೆ. ಮಹಾಭಾರತ, ಹರಿವಂಶ ಇದನ್ನು ಕೇಳಿದರೆ ದಿವಿದೇವ ಮಹೀಪಾಲ ಕ್ರೀಡಾರ್ಥಂ ಅವನಿಂ ಗತಾಃ ಕೃತ್ವಾ ಕಾರ್ಯಮಿದಂ ಚೈವ ತತಶ್ಚ ದಿವಮಾಮತಾಃ ಹಂತದತ್ತೇ ಬ್ರವೀಮಿ. ಇದನ್ನೆಲ್ಲ ದಿವಿದೇವಾಃ ಮಹೀಪಾಲಾಃ, ದೇವತೆಗಳು, ರಾಜರು ಇವರೆಲ್ಲರೂ ಹೋಗಿಬಿಟ್ಟಾರೆ. ಆದರೆ ಈ ಹರಿವಂಶವನ್ನು ಅಥವಾ ಮಹಾಭಾರತವನ್ನು ಹೇಳಿದಾಗ ಮತ್ತೆ ಎಲ್ಲರೂ ಬರ್ತಾರಪ್ಪ ಅವರು. ವಿಶೇಷವಾಗಿ ಹರಿವಂಶವನ್ನು ಸಾಮಾನ್ಯವಾಗಿ ಇಲ್ಲಿ ಹೇಳಿರೋದು ನವಾಹ ಅಂತ, 9 ದಿವಸ ಅಂತ ಹರಿವಂಶವನ್ನು. ನಾವು ನವಾಹದಕ್ಕಿಂತ ಸಪ್ತಾಹವೇ ಅನುಕೂಲ ಅಂಥೇಳಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಇಲ್ಲಿ ಮಹಾಭಾರತದ ಬಗ್ಗೆ ಇತಿಹಾಸಮಿಮಂ ಶ್ರುತ್ವ ಯಥಾವದ್ ಅನುಪೂರ್ವಶಃ ಸಂಯತಾತ್ಮ ಶುಚಿರ್ಭೂತ್ವ ಪಾರಂ ಗತ್ವಾ ಚ ಭಾರತೆ ತೇಷಾಂ ಶೃಣುತ್ವಂ ಶ್ರಾದ್ದಾನಿ ಶ್ರುತ್ವಾ ಭಾರತಂ ಬ್ರಾಹ್ಮಣೇಭ್ಯೋ ಯಥಾಶಕ್ತ್ಯಾ ಭಕ್ತ್ಯಾ ಚ ಭರತರ್ಷಭ ಮಹಾದಾನಾನಿ ದೇಯಾನಿ ರತ್ನಾನಿ ವಿವಿಧಾನಿ ಚ ಗಾವಃ ಕಾಸ್ಯೋಪದೋಹಾಶ್ಚ ಕನ್ಯಾಶ್ಚೈವ ಸ್ವಲಂಕೃತಾಃ. ಮಹಾಭಾರತ ಕೇಳಿದ ಮೇಲೆ ಅನ್ನದಾನ ಎಲ್ಲ ಆಗಬೇಕಂತಲ್ಲಿ ಅನೇಕ ಜನದ ಶ್ರಾದ್ದ ಇದು ಅಂತ ಅದನ್ನು ಹೇಳ್ತಾರೆ. ಈ ಭಾಗವತಕ್ಕೇನು ಅನ್ನದಾನ ಅಂತ ಹೇಳಿಲ್ಲ. ಹರಿವಂಶ ಮತ್ತು ಮಹಾಭಾರತ ಆದಾಗ ತುಂಬ ಜನ ಹೋಗಿದ್ದಾರೆ, ಅವ್ರಿಗೆಲ್ಲ ಪ್ರೀತಿ ಆಗಲಿ ಅನ್ನೋ ದೃಷ್ಟಿಯಿಂದ. ಆಮೇಲೆ ಶ್ರಾದ್ದಾನಿ ಶುತ್ವ ಭಾರತಮ್ಮೆ ಶ್ರದ್ಧೆಯಿಂದ ಕೇಳಿ, ಬ್ರಾಹ್ಮಣೇಭ್ಯೋ ಯಥಾಶಕ್ತಿ ಅವರವರ ಶಕ್ತಿಯಾನುಸಾರವಾಗಿ ಮಹಾದಾನಾನಿ ದೇಯಾನಿ ರತ್ನ ಇನ್ನೊಂದು ಮತ್ತೊಂದು ಕೊಟ್ಟು ಗೋದಾನವನ್ನು, ಕಾಂಸ್ಯೋಪದೋಹಾಶ್ಚ ಕಂಚಿನ ಪಾತ್ರೆ ಹಾಲು ಕರೀಲಿಕ್ಕೆ, ಕನ್ಯಾಶ್ಚೈವ ಸ್ವಲಂಕೃತ ಏನಾದರೂ ಅವ್ರ ಮನೆಯಲ್ಲಿ ಹುಡುಗಿ ಇದ್ದು ಆಚಾರ ಹುಡುಗಿ ಒಪ್ಪೋದಾದರೆ ಮದುವೆನೂ ಮಾಡಿ ಕಳಿಸ್ಬಿಡ್ಬೇಕಂತ ಇದು ಹೇಳಿದಂತ. ಸರ್ವಕಾಮ ಗುಣೋಪೇತ ಯಾನಾನಿ ವಿವಿಧಾನಿ ಚ ನಾನಾ ತರಹದ ಯಾನಗಳು, ಭಾಜನಾನಿ ವಿಚಿತ್ರಾಣಿ ಏನೇ ನಿಜ ಅದನ್ನೆಲ್ಲ ಕೊಡಬೇಕು. ವಿಶೇಷವಾಗಿ ಹರಿವಂಶವನ್ನು ಕೇಳಿದ್ರೆ 18 ಪುರಾಣ 18 ಪುರಾಣವನ್ನು ಕೇಳಿದಷ್ಟು ಪುಣ್ಯ ಅಂತ ಹರಿವಂಶದ ಶ್ರವಣವನ್ನು ಹೇಳಿ, ಹರಿವಂಶದ ಶ್ರವಣದ ಫಲವನ್ನು ಹೇಳಿ. ವಿಶೇಷವಾಗಿ ಹರಿವಂಶ ಕೇಳಿದ ಮೇಲೆ ಮಕ್ಕಳು ಗರ್ಭಿಣಿ ಆಗಿದ್ದಂತೂ ಯೋಚನೆಯೇ ಇಲ್ಲ ಅಂದರೆ ಸಂತಾನ ಗೋಪಾಲಕೃಷ್ಣ ಮಂತ್ರವನ್ನು ವಿಶೇಷವಾಗಿ ಜಪ ತಗೋ. ದೇವಕಿ ಸುತ ಗೋವಿಂದ ದೇವದೇವ ಜಗತ್ಪತೆ ದೇಹಿಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ ಅಂತ ಪುರುಷರು, ತ್ವಾಮಹಂ ಶರಣಂ ಗತಃ ಅಂತ ಸ್ತ್ರೀ. ಇಷ್ಟನ್ನು ವಿಶೇಷವಾಗಿ ಕೇಳಿ ಹರಿವಂಶವನ್ನು ಕೇಳಿ ಆದ ಮೇಲೆ
ಭಗವಂತ ಕೃಷ್ಣ ಪ್ರೀತನಾಗಿ ವಂಶ ಉದ್ಧಾರ ಆಗುವಂತಹ ಯೋಗ್ಯ ಮಕ್ಕಳನ್ನು ಸಂತತಿಯನ್ನು ಕೊಡ್ತಾನೆ ಅಂತ ಈ ವಿಧಿಗಳೆಲ್ಲ ಹೇಳಿದ್ದಾರೆ. ಉಪವಾಸ ಕೇಳ್ರಿ, ಕೈಲಾಗಲಿಲ್ಲ ಅಂತಂದರೆ ಏನಾದರೂ ತುಪ್ಪವೋ ಗಿಪ್ಪವೋ ಇದನ್ನು ಕುಡಿದು ಮಾಡಿರಿ ಅಂತ. ನವಾಹದಲ್ಲಿ ನವಾಹ ವ್ರತಿನಾಂ ಪುಂಸಾಂ ನಿಯಮ ಶೃಣು ಸತ್ತಮ ಏಕಕಾಲ ಶನಶ್ಚೈವ ಅಧಶಾಯಿ ಭವೇನ್ನರಹ. ಒಪ್ಪತ್ತು ಊಟ, ನೆಲದ ಮೇಲೆ ಮಲಗೋದು, ಸ್ಥಾತವ್ಯಂ ಬ್ರಹ್ಮಚರ್ಯೇಣ ಯಾವದ್ ಗ್ರಂಥ ಸಮಾಪ್ಯತೆ, ಹರಿವಂಶೇ ಯಥಾರಾಜನ್ ಪಾಯಸಂ ಚರುಭೋಜನಮ್ಮೆ ಪಾರಣೆ ಯಾತಂ ಯಥಾವತ್. ಪಾರಣೆಗೆ ಚರು ಒಂದು ಮತ್ತು ಪಾಯಸವನ್ನು ಇದು ಮಾಡಿ ಅಂತ. ಆಮೇಲೆ ಮಲಮೂತ್ರ ಜಯಾರ್ಥಂ ಹಿ ಲಘ್ವಾಹಾರ, ಅದೇ ಈ ಪುರಾಣ ಕೇಳಬೇಕಾದ್ರೆ ಎದ್ದು ಗಿದ್ದು ಹೋಗಬಾರ್ದು, ಮಲಮೂತ್ರದ್ದೆಲ್ಲ ಬಾಧೆ ಬರಬಾರ್ದು ಅಂತ ಆಹಾರವನ್ನು ಲಘುವಾಗಿ ತಗೊಳ್ಳಿ ಅಂತ. ಯಾವುದೇ ವ್ರತಕ್ಕೆ ಆಹಾರದ ರೆಸ್ಟ್ರಿಕ್ಷನ್ ಮಾಡಿರೋ ನಮ್ಮನ್ನು ತಿನ್ನಬೇಡ್ರಿ ಅಂತಲ್ಲ, ನೀವು ಈ ತೊಗೊಂಬಿಟ್ರಿ ಅಂದರೆ 20 ಸಲ ಹೋಗಿ ಬರೋದಾಗತ್ತೆ. ಆದ್ದರಿಂದ ಆಹಾರ ಕಮ್ಮಿ ತೊಗೊಂಡ್ರೆ ಪೂಜಾದಿಗಳು ಸರಿ. ಅದಕ್ಕೆ ಈ ನೀರೇ ಕುಡಿಯಲ್ಲ ನಮ್ಮ ಸ್ವಾಮಿಗಳು, ಯಾಕೆಂದರೆ ಪೂಜಾ ಟೈಮಲ್ಲಿ ಹೇಳಬಾರ್ದು ಅಂತ. ಎಷ್ಟು ಕಷ್ಟ ನೀರು ಕುಡೀರಿ ಡಾಕ್ಟ್ರ್ ಅಂತಾರೆ, ಅಪ್ಪಿ ತಪ್ಪಿ ಕುಡಿಯಲ್ಲ. ಕೆಲವು ಟೈಮ್ ಪಾಪ ಒಂದು ಘಟನೆ ಹೇಳಿದರು, ಗುರುಗಳಲ್ಲಿ ಭಕ್ತಿ ಮಾಡಿದ್ರೆ ಎಷ್ಟು ಅನುಕೂಲ ಆಗುತ್ತೆ. ಬಾಗಲಕೋಟೆಯಲ್ಲಿ ಸಹಸ್ರಶಂಖಾಭಿಷೇಕ, ಆ ಬಿಸಿಲಿಗೆ ಒದ್ದಾಡಿ ಹೋಗಿದ್ದಾರೆ. ನೀರು ಎಲ್ಲೋ 3 ಕಿಲೋಮೀಟ್ರಿಂದ ತರಬೇಕು, ಬಾವಿ ಹತ್ತಿರ ಇಲ್ಲ. ಪಾಪ ಒಂದು ಸ್ನಾನ ಸ್ವಾಮಿಗಳೇ ಮಾಡಿಕೊಂಡು ಒಂದು ಕೊಡ ನೀರು ತಂದ್ಯಾರೆ. ಸಚೈಲ ಆದಮೇಲೆ 2ನೇ ಸ್ನಾನ ಆಗಬೇಕು. 2ನೇ ಸ್ನಾನ ಆಗಿನ್ನೇನು ದೀಕ್ಷಾ ವಸ್ತ್ರ ಕಟ್ಕೋಬೇಕು, ಮೂತ್ರಶಂಕ ಅಂತ ಪಾಪ ಹೋಗೋದೋ ಬಿಡೋದು. ಆ ಬಿಸಿಲು 12:30 ಆಗಿದೆ. ಅದಾದ ಮೇಲೆ ಅಷ್ಟೊತ್ತಿಗಾದ್ರೇ 4 ಗಂಟೆಗೆ ಊಟಕ್ಕಾಗತ್ತೆ ಸಹಸ್ರಶಂಖಾಭಿಷೇಕ. ಆ ಹುಡುಗರ ಕಷ್ಟ ನೋಡಿ ಹೆದರೋದ್ನಪ್ಪ. ಮತ್ತೆ 20 ಕೊಡ ಎಲ್ಲಿ ತರ್ತಾರೆ. ಗುರುಗಳ ಸ್ತೋತ್ರ 10 ಸಲ ಹೇಳ್ಕೊಂಡು ದೀಕ್ಷಾ ವಸ್ತ್ರ ಕಟ್ಟಿ ಶುರು ಮಾಡಿದ್ವಿ. ಎಲ್ಲ ಆಯಿತು. 3-4 ತಾಸು ಪೂಜಾ ಎಲ್ಲ ಮುಗಿದು, ಆಮೇಲೆ ಎಲ್ಲರಿಗೂ ತೀರ್ಥ ಭೋಜನ ಎಲ್ಲ ಮುಗಿದು ಪಂಕ್ತಿಯಲ್ಲಿ ಬಂದು ಎಲ್ಲರನ್ನೂ ವಿಚಾರಿಸೋ ಕಾಲಕ್ಕೆ ಆನಂದ ಅಂದ, ಬಲಸೇವೆ ಮಾಡ್ತಾರಲ್ಲ, ಸ್ವಾಮಿ ಕಾಲ್ಗೀಲ್ ತೊಳ್ಕೊಳ್ತೀರ? ಹೌದು ಆನಂದ 12 ಗಂಟೆಗೆ ಅಂದಿದ್ದೆ ಅಂತ 6 ಗಂಟೆವರೆಗೂ ಅದು ಏನೋ ಬಾಧಕ ಆಗಲಿಲ್ಲ, ಅದು ಗುರುಸ್ಮರಣೆಯಿಂದ ಆಯಿತು ಅಂತ ಪಾಪ ಹೇಳಿದರು. ಎಂದೂ ಆಗೋದಿಲ್ಲ ರಾತ್ರಿ ನೀರು ತೊಗೊಳ್ಳೋದಲ್ಲ. ಭಾಳ ಬಿಸಿಲೂರು ಇದ್ದಾಗ ಒಂದು ತಮಗೆ ನೀರು ಜಾಸ್ತಿ ಕುಡಿದು ಬಿಡ್ತೀವಿ, ಅದು ತ್ರಾಸ ಆಗುತ್ತೋ ಏನೋ. ಯತಿಗಳ ಜೀವನ ನೋಡಲಿಕ್ಕೆ ಗೌರವ ಇದು. ನೀರೇ ಕುಡಿಯಲ್ಲ, ಯಾಕೆ ಅಂದರೆ ಪೂಜಾ ಮಧ್ಯದಲ್ಲಿ ಏನೂ ತೊಂದರೆ ಆಗಬಾರ್ದು ಅಂತ. ಈ ನೀರು ನಾವು ಕೂಡ 20 ಸಲ ಅದು ಹೆಸರೇ ಇಟ್ಬಿಟ್ಟಿದ್ದೇವಲ್ಲ ರೆಸ್ಟ್ ರೂಮ್ ಅಂತ. ಕೆಲವರು ಅಲ್ಲಿ ಕೂತಿರೋದೇ ಜಾಸ್ತಿ ಆಗತ್ತೆ. ಹಾಗಾಗಿ ಅಲ್ಲ, ಯತಿಗಳ ಜೀವನ, ನಾವು ನಮಸ್ಕಾರ, ಇನ್ನೊಂದು ಪುರಸ್ಕಾರ, ಅವರ ಆ ತಪಸ್ಸು, ಆ ವೈರಾಗ್ಯಕ್ಕೆ ಏನು ಕೊಟ್ಟೆವು ನಾವು. ಮತ್ತೆ ಜಗತ್ತಿನ ಸಲುವಾಗಿ ಪಾಪ ಎಲ್ಲೋ ನಮಗೆ ಕೈಲಾಗಲ್ಲ ಅಂದರೆ ಪೂಜಾ ಬಿಟ್ಬಿಡ್ಬೋದು, ಯತಿಗಳಾಗಿ ಬಿಡೋ ಹಾಗಿಲ್ವೇ. ಅದರಲ್ಲೂ ಈಗ 1000 ಕ್ಯಾಮ್ರಾಗಳು, ಫೋಟೋಗಳು ಎಲ್ಲ ತಗೊಂಡಿರ್ತಾರೆ. ಇವ್ರು ಹಾಗೆ ಮಾಡಲಿಲ್ಲ, ಅವ್ರು ಹೀಗೆ ಮಾಡಲಿಲ್ಲ ಪೂಜೆ. ಅದರ ಬಗ್ಗೆ ಟೀಕೆ ಹೇಳಿದ್ರು. ಗುರುಸ್ಮರಣೆಯನ್ನು ಮಾಡಿದಾಗ ಗುರುಗಳ ಅನುಗ್ರಹ ಆಯಿತು, ಹೀಗಾಯಿತು. ದೇವರ ಅನುಗ್ರಹ ಮಾಡೋದು ಗುರುಗಳ ಮುಖಾಂತರ ಮಾಡ್ತಾನೆ. ನಿಮ್ಗೆ ಆಪತ್ತು ಬಂದಾಗ ಗುರುಸ್ಮರಣೆ ಮಾಡಿರಿ ಅಂತ ಹೇಳಿ ಪಾಪ ಇದೊಂದು ಘಟನೆಯನ್ನು ಹೇಳಿದರು ಪಾಠಕ್ಕೆ ಕೂತಾಗ. ಯಾರಿಗೂ ಹೇಳಬೇಡ್ರಿ ಅಂತ ನಮ್ಮಂಥ ಹರಕಬಾಯಿ ಹತ್ರ ಹೇಳಿಬಿಟ್ರೆ ಊರವ್ರಿಗೆಲ್ಲ ಹೇಳೋದೇ ಅದು ದೊಡ್ಡ ಗುರುಸ್ಮರಣೆ, ದೊಡ್ಡ ವಿಷಯ. ಇದಾದ ಮೇಲೆ ವಿಶೇಷವಾಗಿ ಹರಿವಂಶವನ್ನು ಕೇಳಿದಾಗ ಭಗವಂತ ಪ್ರೀತನಾಗಿ ವಂಶ ಉದ್ಧಾರ ಮಾಡ್ತಾನೆ ಅಂಥೇಳಿ ಬ್ರಹ್ಮ ಭ್ರೂಣ ಗೋಪ್ಯ ಸುರಾಪೋ ಗುರುತಲ್ಪಕ ಸಖತ್ ಪುರಾಣ ಶ್ರವಣಾತೆ ಪೂತೋ ಭವತಿ. ಎಂಥ ಪಾಪ ಮಾಡಿದ್ರು ಹರಿವಂಶವನ್ನು ಕೇಳಿದ್ರೆ ಅವರು ಪವಿತ್ರರಾಗ್ತಾರೆ. ಇದಮ್ಮಯಾತೆ ಪರಿಕೀರ್ತಿತಂ ಮಹತೆ ಶ್ರೀಕೃಷ್ಣ ಮಾಹಾತ್ಮ್ಯಂ ಅಪಾರಮದ್ಭುತಮ್ಮೆ ಶೃಣ್ವನ್ ಪಠನ್ ಆಶು ಸಮಾಪ್ನುಯಾತ್ ಫಲಮ್ಮೆ ಯಚ್ಚಾಪಿ ಲೋಕೇಶು ಸುದುರ್ಲಭಂ ಮಹತೆ. ಯಾವ್ಯಾವುದು ಲೋಕದಲ್ಲಿ ದುರ್ಲಭವೋ ಅದೆಲ್ಲವನ್ನೂ ಕೂಡ ಭಗವಂತ ಇವರಿಗೆ ಕೊಡ್ತಾನೆ ಅಂಥೇಳಿ ವಿಶೇಷವಾಗಿ ಹರಿವಂಶದ ಪುರಾಣವನ್ನು ಮುಗಿಸ್ತಾರೆ. ಪ್ರಕೃತ ನಮ್ಮ ಕೃಷ್ಣಮೂರ್ತಾಚಾರ್ಯರು ಸ್ವಯಂ ಅವರು 100 ಜನಕ್ಕೆ ಪಾಠವನ್ನು ಹೇಳಿ ಸ್ವಯಂ ಶಾಸ್ತ್ರ ಗ್ರಂಥಗಳನ್ನು ಪ್ರವಚನವನ್ನು ಮಾಡುವ ಸಾಮರ್ಥ್ಯ ಇದ್ದರೂ ಇನ್ನೊಬ್ಬರಿಂದ ಕರೆಸಿ ಹೇಳೋದು ಮಾಡೋ ಸಲುವಾಗೂ ಹೇಳಿಸಿದರೆ ಪುಣ್ಯವೋ ಅನ್ನೋ ದೃಷ್ಟಿಯಿಂದ ಹರಿವಂಶದ
ಒಂದು ಪುರಾಣವನ್ನು ವಿಶೇಷವಾಗಿ ಹೇಳಿದ್ದಾರೆ. ಅದು ಸುದೈವ 10ನೇ ತಾರೀಖನ್ನು ಮಾಡಲಿ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಬಂದ ನಮಗೂ ನಿಮಗೂ, ಬಂದ ನಿಮ್ಮೆಲ್ಲರಿಗೂ ಹೇಳಿದ ನಮಗೂ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಭಗವಂತ ಕರುಣಿಸಲಿ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾಮ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. Thank you.